ಇದಕ್ಕೆ ಮೇಜರ್ ನಾನು ಏನೇನು ಪ್ರಿಪ್ರೇಷನ್ಸ್ನ ಮಾಡ್ಕೊತಾ ಇದ್ದೀನಿ ಬಿಫೋರ್ ಸ್ಟಾರ್ಟಿಂಗ್ ದಿ ಚಾಲೆಂಜ್ ಅನ್ನೋದು. ನಿಮ್ಮಲ್ಲೂ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಫಾಲೋ ಮಾಡಲಿ ಅನ್ನೋದು ಈ ವ್ಲಾಗ್ನ ಉದ್ದೇಶ. ಏನಂತ ಮಾಡೋಕ್ಕೆ ಗೊತ್ತಿಲ್ಲ, ನಾವು ಏನೇನು ಮಾಡ್ಕೊಂಡು ತಿನ್ನಬೇಕು ಅಂತ ಗೊತ್ತಿಲ್ಲ. ಐ ಹ್ಯಾವ್ ಅ ಸೊಲ್ಯೂಷನ್ ಫಾರ್ ಡಿನ್ನರ್. ಏನೇನೆಲ್ಲ ನಾವು ಮಾಡ್ಬೋದು ಅಂತ ಒಂದು ಟೇಬಲ್ ಮಾಡ್ಕೊತಾ ಇದ್ದೀನಿ. ನೋಡಿ ನನ್ನ ಟೇಬಲ್ ಪ್ರಿಪ್ರೇಷನ್ಸ್ ಹೇಗಿರುತ್ತೆ ಅಂತ. ನೋಡಿ ಮೆನ್ಯೂ ಚಾರ್ಟ್ ರೆಡಿ ಮಾಡಿದ್ದೀನಿ, ಕಾಣಿಸ್ತಾ ಇದೆ ಅಲ್ವಾ? ಇದನ್ನು ನಾನು ಸ್ಕ್ರೀನ್ಶಾಟ್ ತೆಗೆದು ವಿಡಿಯೋಲ್ಲಿ ಕೂಡ ಪೋಸ್ಟ್ ಮಾಡ್ತೀನಿ. ವಿಡಿಯೋ ನೋಡ್ತಿರೋ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಯಾರ್ಯಾರು ನೋಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಅದು ನಮಗೆ ಮೋಟಿವೇಶನ್ ಹಲೋ ಆಗುತ್ತೆ. ಎಲ್ರಿಗೂ, ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ತಮ್ನೈಲಲ್ಲಿ ಆಗಲೇ ನೋಡಿರ್ತೀರ, ನಾನು ಏನು 2 ಮಂತ್ಸ್ ಚಾಲೆಂಜ್ ಬಗ್ಗೆ ಮಾತಾಡಿದ್ದೆ, ಅದನ್ನು ನಾನು ಹೇಗೆ ಮಾಡಿದೆ, ಅದಕ್ಕೆ ಪ್ರಿಪ್ರೇಷನ್ಸ್ನ ಹೇಗೆ ಮಾಡಿಕೊಂಡೆ ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ವಿಡಿಯೋ ಇದಾಗಿರುತ್ತೆ. ಸೊ ಇದಕ್ಕೆ ಮೇಜರ್ ನಾನು ಏನೇನು ಪ್ರಿಪ್ರೇಷನ್ಸ್ನ ಮಾಡ್ಕೊತಾ ಇದ್ದೀನಿ ಬಿಫೋರ್ ಸ್ಟಾರ್ಟಿಂಗ್ ದ ಚಾಲೆಂಜ್ ಅನ್ನೋದನ್ನು ನಿಮಗೂ ಎಕ್ಸ್ಪ್ಲೇನ್ ಮಾಡೋಣ. ನಿಮ್ಮಲ್ಲೂ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಫಾಲೋ ಮಾಡಲಿ ಅನ್ನೋದು ಈ ವ್ಲಾಗ್ನ ಉದ್ದೇಶ. ಪ್ರಿಪ್ರೇಷನ್ಸ್ ಅಂತ ಬಂದಾಗ ಈ ವೆಯ್ಟ್ ಲಾಸಲ್ಲಿ 2 ಮೇಜರ್ ಥಿಂಗ್ಸ್ ಇರುತ್ತೆ. ಒಂದು ನಿಮಗೆಲ್ಲ ಗೊತ್ತಿರೋ ಥರ ಎಕ್ಸಸೈಸ್, ಎರಡನೇದು ಫುಡ್. ಸೊ ಲೆಟ್ ಸ್ಟಾರ್ಟ್ ವಿತ್ ಎಕ್ಸಸೈಸ್. ಎಕ್ಸಸೈಸ್ ಅಂತ ಬಂದಾಗ ದೆರ್ ಆರ್ 2 ways ಟು ಡೂ ಇಟ್. ಒಂದು ಜಿಮ್ಗೆ ಹೋಗ್ತೀವಿ, ಅಲ್ಲಿ ಕಾರ್ಡಿಯೋ ಮಾಡ್ತೀವಿ, ಅಲ್ಲಿ ವೆಯ್ಟ್ ಲಿಫ್ಟ್ ಮಾಡ್ತೀವಿ. ದ್ಯಾಟ್ ಈಸ್ ಒನ್ ಸೈಡ್ ಆಫ್ ದ ಎಕ್ಸಸೈಸ್. ದ ಸೆಕೆಂಡ್ ಒನ್ ಇಸ್ ಮನೆಯಲ್ಲೇ ಯೋಗ ಮಾಡ್ತೀವಿ ಅಥವಾ ಎಕ್ಸಸೈಸಸ್ ಮನೆಯಲ್ಲೇ ಮಾಡ್ಕೊತೀವಿ. ಎಕ್ಸಸೈಸ್ನ ಕಂಪ್ಲೀಟ್ ಮಾಡಿದ್ಮೇಲೆ ನಮಗೆ ಮಿಕ್ಕಿದ್ದು ಒಂದೇ ಫುಡ್ನ ಹೇಗೆ ಕಂಟ್ರೋಲ್ ಮಾಡ್ಕೊಳ್ಳೋದು. ನಮಗೇನಂತ ಮಾಡೋಕ್ಕೆ ಗೊತ್ತಿಲ್ಲ, ನಾವು ಏನೇನು ಮಾಡ್ಕೊಂಡು ತಿನ್ನಬೇಕು ಅಂತ ಗೊತ್ತಿಲ್ಲ. ಐ ಹ್ಯಾವ್ ಅ ಸೊಲ್ಯೂಷನ್ ಫಾರ್ ಇಟ್. ನನಗೂ ಏನು ಬೆಳಗ್ಗೆ ಎದ್ದ ತಕ್ಷಣ ಇದನ್ನೇ ಮಾಡ್ಕೊಂಡು ತಿನ್ನಬೇಕು ಅನ್ನೋ ನೆನಪಿರಲ್ಲ. ಸೊ ನಾನು ನಿಮ್ಮೆಲ್ಲರ ಥರನೇ. ಸೊ ವಾಟ್ ಐ ಹ್ಯಾವ್ ಡಿಸೈಡೆಡ್ ಇಸ್ ಟು ಮೇಕ್ ಅ ಟೇಬಲ್. ಸೊ 1 ವೀಕ್ಗೆ ಏನೇನೆಲ್ಲ ಬೇಕು ಅಂತ ಟೇಬಲ್ ಮಾಡ್ಕೋಬೇಕು. ಫ್ರಮ್ ದ ಮಾರ್ನಿಂಗ್ ವೆನ್ ಐ ವೇಕ್ ಅಪ್ ಅಟ್ 5:30 ಅಲ್ಲ, ಅವಾಗಿಂದನೂ ಟಿಲ್ ಎಂಡ್ ಆಫ್ ದ ಡೇ, ಟಿಲ್ ಮಿಡ್ ನೈಟ್ ನಾನು ಮಲ್ಗೋವರೆಗೂ ಏನೆಲ್ಲ ಮಾಡಬೇಕು ಅನ್ನೋದನ್ನು ನಾನು ಒಂದು ಟೇಬಲ್ ಮಾಡಿ. ದಿಸ್ ಇಸ್ ಓನ್ಲಿ ಫಾರ್ ಫುಡ್. ಸೊ ಮೇ ಬಿ ಪ್ರೀ ವರ್ಕೌಟ್ ಡ್ರಿಂಕ್ ಇರ್ಬೋದು, ಪೋಸ್ಟ್ ವರ್ಕೌಟ್ ಡ್ರಿಂಕ್ ಇರ್ಬೋದು, ಪೋಸ್ಟ್ ವರ್ಕೌಟ್ ಬ್ರೇಕ್ಫಾಸ್ಟ್ ಇರ್ಬೋದು, ಲಂಚ್, ಸ್ನ್ಯಾಕ್ಸ್ ಫಾರ್ ಮಿಡ್ ಡೇ, ಜೊತೆಗೆ ಡಿನ್ನರ್, ಏನೇನೆಲ್ಲ ನಾವು ಮಾಡ್ಬೋದು ಅಂತ ಒಂದು ಟೇಬಲ್ ಮಾಡ್ಕೊತಾ ಇದ್ದೀನಿ. ನೋಡಿ ನನ್ನ ಟೇಬಲ್ ಪ್ರಿಪ್ರೇಷನ್ಸ್ ಹೇಗಿರುತ್ತೆ ಅಂತ. ಒಂದಷ್ಟು ಹೆಲ್ದಿ ರೆಸಿಪೀಸ್ನ ಮೊದಲೇ ಬರ್ಕೊಂಡಿರ್ತೀನಿ, ಅದನ್ನು ಇಟ್ಕೊಂಡು ನನಗೆ ಮಾರ್ನಿಂಗಿಗೆ, ಈವ್ನಿಂಗಿಗೆ ಮತ್ತು ನೈಟ್ಗೆ ಏನೇನೆಲ್ಲ ಮಾಡ್ಕೊಬೋದು ಅಂತ ಒಂದು ಟೇಬಲ್ ಮಾಡ್ಕೊತಾ ಇದ್ದೀನಿ. ಇದನ್ನೇ 100% ಫಾಲೋ ಮಾಡ್ತೀನಿ ಅಂತ ಅಲ್ಲ, ಬಟ್ ಆದಷ್ಟು ಪ್ರಯತ್ನ ಅಂತೂ ಮಾಡ್ತೀನಿ. ನೋಡಿ ಮೆನ್ಯೂ ಚಾರ್ಟ್ ರೆಡಿ ಮಾಡಿದ್ದೀನಿ, ಕಾಣಿಸ್ತಾ ಇದೆ ಅಲ್ವಾ? ಇದನ್ನು ನಾನು ಸ್ಕ್ರೀನ್ಶಾಟ್ ತೆಗೆದು ವಿಡಿಯೋಲ್ಲಿ ಕೂಡ ಪೋಸ್ಟ್ ಮಾಡ್ತೀನಿ. ಯಾರಾದರೂ ಇದನ್ನೇ ಫಾಲೋ ಮಾಡೋರಿದ್ದರೆ ಖಂಡಿತವಾಗ್ಲೂ ಫಾಲೋ ಮಾಡ್ಬೋದು. ಇಲ್ಲ ಅಂದರೆ ನಿಮಗೆ ಬೇಕಾಗಿರೋ ಥರ ಒಂದು ನೀಟಾಗಿ ಟೈಮ್ ಟೇಬಲ್ ಅಥವಾ ಫುಡ್ ಟೇಬಲ್, ವಾಟ್ ಎವರ್ ಯು ಕಾಲ್ ಇಟ್, ಅದನ್ನ ಮಾಡಿಕೊಂಡು ಅದನ್ನು ಫಾಲೋ ಮಾಡಿ. ಟೇಬಲ್ನ ನೋಡಿದ್ರಲ್ವಾ? ಇದೇ ಥರ ನೀವು ಅಚ್ಚುಕಟ್ಟಾಗಿ ಇದರಲ್ಲಿ ಏನೇನೆಲ್ಲ ಅಂದರೆ ನೀವು ಸಪ್ರೇಟಾಗಿ ನಾನು ಈ ಟೇಬಲ್ನ ನಿಮಗೆ ಇಲ್ಲೇ ಸ್ಕ್ರೀನ್ಶಾಟ್ ಆಗಿ ಹಾಕಿರ್ತೀನಿ. ಇನ್ನೊಂದು ಟಿಪ್ಸ್ ಏನಂದರೆ, 1 ವೀಕಿಗೆ ನಾವೇನು ಟೇಬಲ್ ಬರ್ಕೊಂಡಿದ್ದೀವಲ್ವ, ಇದು ನಾನು ಫಾಲೋ ಮಾಡೋ ಟ್ರಿಕ್ಕು. 1 ವೀಕಿಗೆ ಏನು ಟೇಬಲಲ್ಲಿ ಬರ್ಕೊಂಡಿದ್ದೀವಿ ಅದನ್ನು ಒಂದು ಅಂದಾಜಲ್ಲಿ ಏನೇನೆಲ್ಲ ಅದಕ್ಕೆ ಪ್ರಿಪ್ರೇಷನ್ ಮಾಡೋಕ್ಕೆ ಗ್ರೋಸರೀಸ್ ಬೇಕು ಅಥವಾ ವೆಜಿಟೇಬಲ್ಸ್, ಫ್ರೂಟ್ಸ್ ಬೇಕು, ಅದನ್ನು ವೀಕ್ ಸ್ಟಾರ್ಟಿಂಗ್, ದಟ್ ಮೀನ್ಸ್ ಸಂಡೇ ಈವ್ನಿಂಗೇ ನೀವು ಬುಕ್ ಮಾಡಿಕೊಂಡು ಅಥವಾ ಹೋಗಿ ತೊಗೊಂಡು ಬಂದರೆ ದ ಹೋಲ್ ವೀಕ್ ವಿಲ್ ಬಿ ಯುವರ್ಸ್. ಸೊ ನಿಮ್ಗೆ ಏನೇನೆಲ್ಲ ಬೇಕು ಪ್ರಿಪ್ರೇಷನ್ಸ್ ಮಾಡ್ಕೊಳ್ಳೋಕ್ಕೆ ಎಲ್ಲನೂ ಮನೇಲೇ ಇರುತ್ತೆ. ಸೊ ನನ್ನ ಹತ್ರ ಅದಿರಲಿಲ್ಲ, ನಮ್ಮ ಮನೇಲಿ ಇದಿರಲಿಲ್ಲ, ಸೊ ನಾನು ಡಯೆಟ್ನ ಫಾಲೋ ಮಾಡೋಕ್ಕಾಗಲಿಲ್ಲ ಅಂತ ಯಾವುದೇ ಎಕ್ಸ್ಕ್ಯೂಸಸ್ನ ಕೇಳೋ ಅವಶ್ಯಕತೆ ಇರಲ್ಲ. ನಮಗೆ ನಾವೇ ಎಕ್ಸ್ಕ್ಯೂಸಸ್ ಕೊಡ್ಕೊಳ್ಳೋ ಅವಶ್ಯಕತೆಯೂ ಇರಲ್ಲ. ಸೊ ವಿ ಹ್ಯಾವ್ ಎವ್ರಿಥಿಂಗ್ ರೆಡಿ ಫಾರ್ ದ ಹೋಲ್ ವೀಕ್. ಇಲ್ಲಿ ನಾವು ಫುಲ್ ವೀಕ್ಗೆ ಏನೇನೆಲ್ಲ ಹಣ್ಣು ತರಕಾರಿಗಳು ಬೇಕು ಅಂತ ತೊಗೊಳಕ್ಕೆ ಬಂದಿದ್ದೀವಿ. ಹೌದು, ಚಾರುಗೂ ಸ್ಕೂಲ್ ಶುರು ಆಗ್ತಾಯಿದೆ, ಜೊತೆಗೆ ನಮಗೂ ಆಫೀಸ್ಗೆ ಹೋಗಬೇಕು ಅನ್ನೋದ್ರಿಂದ ಪ್ರಿಪೇರ್ ಆಗಿರಬೇಕಲ್ವ, ಅದರಿಂದ ಜೊತೆಗೆ ನಮಗೆ ಏನೇನು ಡಯೆಟ್ ಫುಡ್ ಬೇಕು ಅನ್ನೋದನ್ನು ಈಸಿಯಾಗಿ ಮಾಡ್ಕೋಬೋದು ಮನೇಲಿ. ವೀಕಲ್ಲಿ 1 ದಿನ ಇದನ್ನು ಮಾಡಿದ್ರೆ ಈಸಿ ಆಗುತ್ತೆ ಫಾರ್ ಹೋಲ್ ವೀಕ್. ಸೊ ದಿಸ್ ಇಸ್ ಒನ್ ಟಿಪ್ ಫ್ರಮ್ ಮೀ. ಜೊತೆಗೆ ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳಿರೋ ಥರ ನಾವು ಹೇಗೆ ಡ್ರೈ ಫ್ರೂಟ್ಸ್ನ ತಿನ್ನಬೇಕು, ಫ್ರೂಟ್ಸ್ನ ಎಷ್ಟು ಮಾತ್ರ ತಿನ್ನಬೇಕು, ಯಾವ್ಯಾವ ಫ್ರೂಟ್ಸ್ನ ಅವಾಯ್ಡ್ ಮಾಡಬೇಕು, ಯಾವುದೆಲ್ಲ ವೆಜಿಟೇಬಲ್ಸ್ನ ಇನ್ಕ್ಲೂಡ್ ಮಾಡ್ಕೋಬೇಕು, ಮತ್ತು ಕಾರ್ಬ್ಸ್ನ ಎಷ್ಟು ತೊಗೋಬೇಕು, ಆದಷ್ಟು ಕಡಿಮೆ ಹೊಟ್ಟೆ ತುಂಬುವಷ್ಟು ತಿನ್ನೋದು, ಎಲ್ಲವನ್ನು ತಲೆಯಲ್ಲಿಟ್ಕೊಂಡು ನಿಮ್ಮ ವೆಯ್ಟ್ ಲಾಸ್ ಜರ್ನಿನ ಶುರು ಮಾಡಿ.
ಇದಾಗಿತ್ತು ನನ್ನ ವೆಯ್ಟ್ ಲಾಸ್ ಚಾಲೆಂಜ್ನ ಪ್ರಿಪ್ರೇಷನ್ಸ್ ವಿಡಿಯೋ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಥ್ಯಾಂಕ್ ಯು ಫಾರ್ ಆಲ್ ದ ಸಪೋರ್ಟ್ ಯು ಗೈಸ್ ಆರ್ ಗಿವಿಂಗ್. ಹೀಗೆ ಸಪೋರ್ಟ್ ಮಾಡಿ. ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್, ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಸನ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಗೈಸ್. ಕೀಪ್ ವಾಚಿಂಗ್. ಬಾಯ್.